ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಸಾರಿಗೆ ಸಚಿವರು ಸೇರಿ ಸದರಿ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಬೆಳಗಾವಿ ನಗರ ಸಾರಿಗೆ ಬಸ್ ನಿಲ್ದಾಣವು ಒಟ್ಟು 28 ಅಂಕಣಗಳಿಂದ ಕೂಡಿದೆ. ಈ ಒಂದು ಬಸ್ ನಿಲ್ದಾಣದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಈ ಬಸ್ ನಿಲ್ದಾಣದಲ್ಲಿ ಎಸ್ಕಲೇಟರ್ಗಳಿದ್ದಾವೆ, ಲಿಫ್ಟ್ಗಳಿದ್ದಾವೆ. ಆಮೇಲೆ ಪ್ರಯಾಣಿಕರಿಗೆ ಸುಸಜ್ಜಿತವಾದ ವಾಣಿಜ್ಯ ಮಳಿಗೆಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಸಹ ಕಲ್ಪಿಸಲಾಗಿದೆ. ಈ ಬಸ್ ನಿಲ್ದಾಣ ಒಟ್ಟು 2 ಎಕರೆ 19 ಗುಂಟೆ ಒಂದು ವಿಸ್ತೀರ್ಣದಲ್ಲಿ ಕಟ್ಟಲ್ಪಟ್ಟಿದೆ. ಬಸ್ ನಿಲ್ದಾಣದಲ್ಲಿ ಒಟ್ಟು ಒಂದು ಬೇಸ್ಮೆಂಟ್ ಇದೆ, ಆಮೇಲೆ ಗ್ರೌಂಡ್ ಫ್ಲೋರ್ ಇದೆ, ಮೇಲ್ಗಡೆ 3 ಮಹಡಿಗಳಿದ್ದಾವೆ. ಸೊ ಗ್ರೌಂಡ್ ಫ್ಲೋರ್ ಪ್ಲಸ್ 2 ಫ್ಲೋರ್ಗಳಲ್ಲಿ ವಾಣಿಜ್ಯ ಆದಾಯಕ್ಕಾಗಿ ನಾವು ಉಪಯೋಗ ಮಾಡ್ತೀವಿ. ಆಮೇಲೆ 3ನೇ ಮಹಡಿಯನ್ನು ವಿಭಾಗೀಯ ಕಚೇರಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಒಟ್ಟಾರೆಯಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು. ಸ್ವತಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸ್ ನಿಲ್ದಾಣಕ್ಕೆ ಬಂದು ಉದ್ಘಾಟನೆ ಮಾಡಿರುವುದು ನಮಗೆಲ್ಲ ಒಳ್ಳೆಯ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಸಮಸ್ತ ಕಾರ್ಮಿಕರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅವರಿಗೆ ತಿಳಿಸಲು ಇಚ್ಛಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಟೋಟಲ್ ನಮ್ಮಲ್ಲಿ ಈ ಬಸ್ ನಿಲ್ದಾಣದೊಳಗೆ ಅನಗೋಳ ವಡಗಾಂವ್ 1ನೇ ಅಂಕಣದಲ್ಲಿ ನಿಲ್ತವೆ. ಆಮೇಲೆ ಉದ್ಯಮ ಕಡೆ ಹೋಗೋ ಗಾಡಿಗಳೆಲ್ಲ 2ನೇ ಅಂಕಣದಲ್ಲಿ ನಿಲ್ತವೆ. ಅದೇ ರೀತಿ APMS ಕಡೆ ಹೋಗೋ ಗಾಡಿಗಳೆಲ್ಲ ಅಂಕಣ 3ರಲ್ಲಿ ನಿಲ್ತವೆ. ಆಮೇಲೆ ಒಂಡಮೂರಿ ರಾಮತೀರ್ಥ ನಗರ ಕಲಬುರಗಿ ಕಡೆ ಹೋಗೋ ವಾಹನಗಳೆಲ್ಲ ಅಂಕಣ 4ರಲ್ಲಿ ನಿಲ್ತವೆ. ಆಮೇಲೆ ಸುವರ್ಣಸೌಧ ಕಡೆ ಹೋಗೋ ವಾಹನಗಳೆಲ್ಲ ಅಂಕಣ 5ರಲ್ಲಿ ನಿಲ್ತವೆ. ಸುಳೆಬಾವಿ, ಈಗ ಮಾರಿಯಾಳು, ಕರಡಿಗುದ್ದಿ ಕಡೆ ಹೋಗೋ ಮಾರ್ಗಗಳ ಎಲ್ಲ ಬಸ್ಸುಗಳು ಅಂಕಣ 6ರಲ್ಲಿ ನಿಲ್ತವೆ. ಈ ಬಸ್ ನಿಲ್ದಾಣ ಭಾಳ ಒಂದು ಪ್ರಯಾಣಿಕರ ಜನಸ್ನೇಹಿಯಾಗಿದೆ. ಇದರ ಉಪಯೋಗವನ್ನು ಸದ್ಯದಲ್ಲಿಯೇ ಎಲ್ಲ ಪ್ರಯಾಣಿಕರಿಗೆ ಸಿಗಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತೀನಿ. ಹೌದು, ಈ ಬಸ್ ಪ್ರಾರಂಭ ಆದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ಜೊತೆಗೇನೆ ಓಪನ್ ಇದೆ. ಬಸ್ ನಿಲ್ದಾಣಕ್ಕೆ ಒಟ್ಟು ಖರ್ಚು ಮಾಡಿದ ವೆಚ್ಚ 49.28 ಕೋಟಿ ಖರ್ಚಾಗಿದೆ.